ಫುಡ್ಡಿನಾ ಸರ್ ಅವರು? ಹಾಂ, ಆ್ಯಕ್ಚುಲಿ ಏನಾಯ್ತಂದರೆ ಈಗ ಬಿರಿಯಾನಿ ತಿಂತಾ ಇದೀವಲ್ಲ ಅದಕ್ಕೆ ನೆನಪಾಯ್ತು. ತೇಜಸ್ವಿ ತೀರ್ಕೊಂಡ್ಮೇಲೆ ಅವ್ರ ಮನೆಗೆ ಹೋಗಿದ್ವಿ. ಸೊ ರಾಜೇಶ್ವರಿ ಮೇಡಮು ಬಿರಿಯಾನಿ ತರಿಸಿದ್ರು. ಅವ್ರಿಗೆ ಇಷ್ಟವಾಗಿರೋ ಬಿರಿಯಾನಿ ಮಾಡೋನೊಬ್ಬ ಅಲ್ಲಿದ್ದಾನೆ, ಮುಡಿಯಲ್ಲಿ ಅಲ್ಲಿದ್ದಾರೆ, ಅಲ್ಲಿಂದ ತರಿಸಿದ್ರು. ತಿಂದ್ವಿ ಎಲ್ಲ ಆಗಿ. ಆಮೇಲೆ ನಾನು ಕೈ ತೊಳ್ಕೊಳಕ್ಕೆ ಅಂತೇಳಿ ಈ ಥರದ್ದು ವಾಶ್ ಬೇಸನ್ ಇದೆ, ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗ್ತಿದ್ದೇನೆ, ರಾಜೇಶ್ವರಿ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ರು. ರಾಜೇಶ್ವರಿ ಮೇಡಮ್ ಜೋರಾಗಿ. ನಾನು ಗಾಬರಿ ಆಗ್ಬಿಟ್ಟು ಏನು ಅಂತ ನೋಡಿದೆ, ಬಿರಿಯಾನಿ ತಿಂದು ಬಂದು ಕೈ ತೊಳ್ಕೊಳಕ್ಕೆ ಅಂತ ಅಲ್ಲಿ ಹೋದಾಗಲೇ ಕಡ್ರಿ ಅವ್ರು ಕುಸ್ತಿದ್ದು ಅಂತಂದರು. ಆ ಸಿಂಕ್ ಎದುರುಗಡೆ ಇವತ್ತು ಬಿರಿಯಾನಿ ತಿಂತ ಅವ್ರನ್ನೇ ಮಾಡ್ಕೊತಾ ಇದ್ದೀವಿ. ಅವ್ರಿಗೆ ತುಂಬ ಇಷ್ಟವಾದ ಫುಡ್ ಇದು ಬಿರಿಯಾನಿ. ಆಕೆ ನೋಡಿ ಒಂದು ಕ್ಯಾರೆಕ್ಟ್ರಿಗೆ ಬಿರಿಯಾನಿ ಕರಿಯಪ್ಪ ಅಂತ ಹೆಸರಿಟ್ಟಿದ್ರು ಅವರು. ಯಾವಾಗಲೂ ಏನು ಗೊತ್ತಾ, ಲೇಖಕ ತನ್ನ ಮನಸ್ಸಿನ ಆಸೆಗಳನ್ನು ಇಟ್ಕೊಂಡು ಒಂದು ಕ್ಯಾರೆಕ್ಟರ್ ಮಾಡ್ತಾನೆ, ಅದಕ್ಕೆ ಹೆಸರು ಕೊಡ್ತಾನೆ, ರೂಪ ಕೊಡ್ತಾನೆ, ಭಾಷೆ ಕೊಡ್ತಾನೆ. ಅದಕ್ಕೆ ಎಲ್ಲ ಥರ ಜೀವಂತಿಕೆನ ನನ್ನೊಳಗಿರೋದನ್ನು ಅದಕ್ಕೆ ಕೊಡ್ತಾನೆ, ತನ್ನೊಳಗಿರೋದನ್ನು ಅದಕ್ಕೆ ಕೊಡ್ತಾನೆ. ಅವ್ನಿಗೆ ಹೇಳೋಕ್ಕೆ ಸಾಧ್ಯ ಇಲ್ದಿರೋದನ್ನ ಅದ್ರ ಕೈಯಲ್ಲಿ ಹೇಳಿಸ್ತಾರೆ ತೇಜಸ್ವಿ. ಹಾಗಾಗಿ ನೀವು ನೋಡಿ ತೇಜಸ್ವಿಯವ್ರ ಕಥೆ ಕಾದಂಬರಿಲಿ ಬರೋ ಪಾತ್ರಗಳೆಲ್ಲ ಭಾಳ ಸಣ್ಣ ಸ್ತರದ ಹಳ್ಳಿಯ ರೈತ, ಮುಗ್ಧ, ಸುಳ್ಳು ಹೇಳುವ, ಕಳ್ತನ ಮಾಡುವ, ಜಿಪಣ್ತನ ಇರುವ, ಬಟ್ ಟ್ಯಾಲೆಂಟೆಡ್ ಅವರೆಲ್ಲ ಬದುಕನ್ನು ಕಟ್ಕೊಟ್ರಲ್ಲ. ಹಾಗಾಗಿ ಅವ್ರು ಭಾಳ ಗ್ರೇಟ್ ಅಂತ ಅನ್ಸುತ್ತೆ. ನಿಮ್ಮ ಕಣ್ಣಲ್ಲಿ ನೀರು ಗ್ರೇಟ್.